ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಹಾಗೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಯಾಕೆ ನಾನು ಇಷ್ಟು ದಿವಸದಿಂದ ವಿಡಿಯೋ ಮಾಡಿರಲಿಲ್ಲ, ಯಾಕೆ ನಂಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಕಾರಣನೇ ಇದೆ ಫ್ರೆಂಡ್ಸ್. ಅದೇನು ಅಂದರೆ, ಎಷ್ಟು ದಿವಸ ಅಂತ ಬಾಡಿಗೆ ಮನೇಲೇ ಇರೋದಲ್ವಾ, ನಮ್ಮದು ಅಂತ ಸಣ್ಣದೇ ಆಗಲಿ ಒಂದು ಪುಟ್ಟಾಗಿ ಒಂದು ಗೂಡು ಬೇಕು ಅನ್ನಿಸ್ತು. ಅದೇ ರೀತಿ ಯೋಚನೆ ಮಾಡ್ತಿರುವಾಗ ನಮ್ಮ ಏರಿಯಾದಲ್ಲೇ ಒಂದು ಮನೆ ಸೇಲಿಗಿದೆ ಅಂತ ಗೊತ್ತಾಯಿತು. ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಆ ಮನೆ ತಗೊಳ್ಳೋಣ ಅಂತ ಮನೇಲಿ ನಾವೆಲ್ಲ ಕೂತು ಡಿಸೈಡ್ ಮಾಡಿದ್ವಿ. ಅದೇ ರೀತಿ ಮಾತಾಡಿ ಮನೇನು ಸಹ ತಗೊಂಡ್ವಿ. ಅದು ಹೇಗೆ ಅಂದರೆ ಹಂಚಿನ ಮನೆ ಫ್ರೆಂಡ್ಸ್. ಅದನ್ನ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಣ. ಈಗ ಸದ್ಯಕ್ಕೆ ಅದೇ ಮನೆ ತಗೊಳ್ಳೋಣ. ಎಲ್ಲಕ್ಕೂ ಒಂದು ಪುಟ್ಟ ಗೂಡು ಬೇಕು ಅಂತ ಆಸೆ ಇರುತ್ತೆ ತಾನೆ, ಬಾಡಿಗೆದಲ್ಲ ಸ್ವಂತದ್ದು ಅಲ್ವಾ ಫ್ರೆಂಡ್ಸ್? ನಿಮಗೂ ಇದೆ ತಾನೆ? ಅದೇ ರೀತಿ ಹೇಗೋ ಕಷ್ಟಪಟ್ಟು ಒಂದು ಮನೇನ ತಗೊಂಡ್ವಿ ಫ್ರೆಂಡ್ಸ್. ಆದ್ರೆ ಇಷ್ಟು ದಿವಸ ಬಾಡಿಗೆ ಮನೇಲಿ ಹೇಗೋ ಕಾಲ ಕಳೆದಿದ್ದಾಯ್ತು. ಸ್ವಂತದ್ದು ಅಂತಿದ್ದಾಗ ಹೀಗಿರ್ಬೇಕು ಹಾಗಿರ್ಬೇಕು ಅನ್ನೋ ಕನಸುಗಳಿರುತ್ತೆ ತಾನೆ. ಅದೇ ರೀತಿ ಕನಸನ್ನ ಸ್ವಲ್ಪ ನನಸು ಮಾಡ್ಕೊಳ್ಳೋಣ ಅಂತ ಮನೇನ ಆಲ್ಟ್ರೇಷನ್ ಮಾಡಕ್ಕೆ ಇಡಿದ್ವಿ ಫ್ರೆಂಡ್ಸ್. ಹಾಗೆ ಆಲ್ಟ್ರೇಷನ್ ಮಾಡ್ತಾ 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 ಈ 3-4 ತಿಂಗಳು ಹೇಗೆ ಕಳೆದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಅದರಲ್ಲೂ ಕೂಡ ಸರಿಯಾಗಿ ನಂಗೆ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ, ಸರಿಯಾಗಿ ಚಾನಲ್ನ ನೋಡೋಕ್ಕಾಗ್ತಿರ್ಲಿಲ್ಲ. ಎಷ್ಟಕ್ಕೊಂದು ಕೆಲಸ. ಅದು ಹೇಗೆ ಅಂದರೆ, ಗಾರೆ ಕೆಲಸದವ್ರಿಗೆ ಅಡುಗೆ ಮಾಡ್ಕೊಡ್ಬೇಕಿತ್ತು, ಇನ್ನು ಎಲೆಕ್ಟ್ರಿಷಿಯನು, ಪ್ಲಂಬರು, ಕಾರ್ಪೆಂಟ್ರು, ಅವರು ಇವರು ಅಂತ ಯಾವಾಗಲೂ ಜನ ಬರೋರು. ಅವ್ರಿಗೆ ಅಡುಗೆ ಮಾಡಿಕೊಟ್ಟು ಇಟ್ಟು ಎಲ್ಲ ತೊಳೆದು ಬಳ್ದು ಮಾಡೋವರೆಗೂ ಹೇಗೆ ದಿನಗಳು ಉರುಳು ಹೋಗ್ತಿತ್ತು ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ಹೇಗೋ ಹಂಗೋ ಹಿಂಗೋ ಮಾಡಿ ಮನೆ ಅಂತೂ ಕಂಪ್ಲೀಟ್ ಆಯಿತು. ಹೌದು ಫ್ರೆಂಡ್ಸ್, ಮನೆ ಹೇಗೋ ಕಂಪ್ಲೀಟ್ ಏನೋ ಮಾಡಿಬಿಟ್ವಿ. ನೆಕ್ಸ್ಟ್ ಒಂದು ಪುಟ್ಟದಾಗ ಒಂದು ಗೃಹ ಪ್ರವೇಶ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದೇ ರೀತಿ ಪುಟ್ಟದಾಗ ಒಂದು ಗೃಹ ಪ್ರವೇಶ ಮಾಡಿ ಹೊಸ ಮನೆ ಕಾಲಿಟ್ಟು ಆಯಿತು. ಹೊಸ ಮನೆ ಅಂದರೆ ಏನು ಕಮ್ಮಿನಾ? ಎಷ್ಟಕ್ಕೊಂದು ಕೆಲಸ ಇರುತ್ತೆ. ಮನೆ ಶಿಫ್ಟ್ ಮಾಡೋದು, ನಿಮಗೆಲ್ಲ ಗೊತ್ತಿದೆ ತಾನೆ, ಬಾಡಿಗೆ ಮನೆ ಶಿಫ್ಟ್ ಮಾಡೋದಾಗ್ಲಿ ಸ್ವಂತ ಮನೆಗೆ ಬರೋದಾಗ್ಲಿ ಎಷ್ಟಕ್ಕೊಂದು ಕೆಲಸ ಇರ್ತವೆ ಅಂತ. ಅಂಥದ್ರಲ್ಲಿ ಹಾಗೋ ಹೀಗೋ ಮಾಡಿ ಮನೆಗೆ ಶಿಫ್ಟು ಆಗಾಯ್ತು. ಎಲ್ಲ ಕೆಲಸನೂ ಮುಗಿತು, ಒಂದು ಹಂತಕ್ಕೂ ಬಂದಾಯ್ತು. ಹಾಗೆ ನಮ್ಮ ಕನಸಿನ ಮನೆ ಯಾವ ರೀತಿ ಇರಬೇಕು ಅಂತ ಊಹಿಸಿದ್ವು ಅದೇ ರೀತಿ ಪುಟ್ಟದಾಗೊಂದು ಸ್ವಂತದ್ದು ಅಂತ ಒಂದು ಗೂಡು ಮಾಡ್ಕೊಂಡು ಆಯಿತು. ಇನ್ನು ಮುಂದೆ ಬರೀ ನಿಮ್ಮ ಜೊತೆ ವಿಡಿಯೋ ಮಾಡಿ ನಿಮ್ಮ ಜೊತೆ ನಮ್ಮ ಖುಷಿನ ಹಂಚ್ಕೋಬೇಕು ಅಂತಿದ್ದೀವಿ. ಪ್ಲೀಸ್ ಫ್ರೆಂಡ್, ಫಸ್ಟ್ ಯಾವ ರೀತಿ ನೀವೆಲ್ಲ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ಮುಂದೆ ನಮ್ಮ ಚಾನಲಿಗೆ ನಿಮ್ಮ ಪ್ರೀತಿ ಕೊಡ್ರಿ, ತುಂಬ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಡ್ತಾ ನೀವಿಬ್ರೆ ಮಾತಾಡ್ತೀರಾ ಇಲ್ಲ ನನ್ನನ್ನು ಸ್ವಲ್ಪ ಮಾತಾಡಕ್ ಬಿಡ್ತೀರಾ? ಈಗ ನೀನೇ ಮಾತಾಡು ರಾಜು. ಹೌದು ಫ್ರೆಂಡ್, ನಂಗೆ ಗಂಗಾ ಮತ್ತು ನಮ್ಮ ಅಜ್ಜಿ ಹೇಳ್ತಿರೋ ಹಾಗೆ ಇನ್ಮೇಲೆ ನಮ್ಮ ಚಾನಲಲ್ಲಿ ನಿಮ್ಗೆ ಇಷ್ಟ ಆಗುವಂಥ ವೀಡಿಯೋಸ್ಗಳು ಡೈಲಿ ಬರುತ್ತೆ ಫ್ರೆಂಡ್. ಡೈಲಿ ವಿಡಿಯೋ ಹಾಕೋಕ್ಕೂ ಟ್ರೈ ಮಾಡ್ತೀವಿ ಫ್ರೆಂಡ್. ನಿಮ್ಮ ಪ್ರೀತಿ ಸಹಕಾರ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ಆಶಿಸ್ತೀವಿ ಫ್ರೆಂಡ್. ಹಾಗೆ ನಮ್ಮ ಈ ಪುಟ್ಟ ಅರಮನೆ ಹೇಗಿದೆ ಅಂತ ಒಂದು ಹೋಮ್ ಟೂರ್ ಮಾಡಿ ವಿಡಿಯೋ ಹಾಕ್ತೀನಿ ಫ್ರೆಂಡ್. ಅದಕ್ಕೆಲ್ಲ ನಿಮ್ಮ ಇಷ್ಟ, ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಅನ್ನೋದನ್ನ ಹೇಳಿ ಫ್ರೆಂಡ್ಸ್. ಹಾಗೆ ಕಮೆಂಟ್ಸ್ ಮಾಡಿ ನಮ್ಗೆ ವಿಶ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್ಸ್.